ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಫೈನಲಿ ಪಾಯಿಂಟ್ಸ್ ಟೇಬಲ್ ಅಂತೂ ಸೆಟಲ್ ಆಗಿದ್ದಂತೂ ಆಯ್ತು. ನೆನ್ನೆ ಏನಾದರೂ ಒಂದು ಹೆವಿ ಕಮಾಲ್ ಮಾಡ್ತಾರಾ ಅಂತ ಅನ್ಕೊಂಡಿದ್ವಿ. ಎಕ್ಸ್ಪೆಕ್ಟೇಷನ್ ಇತ್ತು. ಡಿ ಸಿ ಅವ್ರನ್ನ ಏನಾದ್ರು ಕೆಳಗಡೆ ಕಳಿಸ್ಬೋದಾ, ಏನಾದ್ರು ಜಿ ಅವರು ಹೊಡೆದ್ಬಿಟ್ಟು ಅಂತ ಅನ್ಕೊಂಡಿದ್ವಿ. ವಿತ್ ನೆಗೆಟಿವ್ ರನ್ ರೇಟ್ ಏನಾದ್ರು ಹೊಡೆದ್ಬಿಟ್ಟು ಕಳಿಸಿದ್ರು ಅಂತಂದರೆ ಏನಾದ್ರು ಯೂಸ್ ಮಾರ್ಜಿನಲ್ಲಿ ಏನಾರು ಒಂದು ಆಗುತ್ತೆ. ಬಟ್ ಎಕ್ಸ್ಪೆಕ್ಟೇಷನ್ ಏನು ವಿಪರೀತವಾಗಿ ಏನಿರಲಿಲ್ಲ. ಆಲ್ರೆಡಿ ಗೊತ್ತಾಗಿತ್ತು ಇವರೇ ನಂಬರ್ 1 ಪೊಸಿಷನಲ್ಲಿ ಫಿನಿಶ್ ಮಾಡ್ತಾರೆ. ಡಿ ಸಿ ಅವರು ಡೈರೆಕ್ಟಾಗಿ ಫೈನಲ್ನ ಆಡ್ತಾರೆ ಅಂತ. ಇಲ್ಲಿ ಮುಂಬೈ ಇಂಡಿಯನ್ಸ್ ಸೆಕೆಂಡ್ ಸ್ಲಾಟಲ್ಲಿ ಫಿನಿಶ್ ಮಾಡಿದರೆ, ನಮ್ಮ RCB 3ನೇ ಸ್ಲಾಟಲ್ಲಿ ಫಿನಿಶ್ ಮಾಡಿದರೆ. 3 ಜನನು ಕೂಡ ಇವಾಗ 3 ಟೀಮ್ಗಳು ಕೂಡ ಇವಾಗ ಪ್ಲೇ ಆಫ್ಸ್ನ ಆಡ್ತಾ ಇದ್ದಾರೆ. UP ವಾರಿಯರ್ಸ್ ಅಂಡ್ ಜಿ ಉಡಾಯಿಸ್ಕೊಂಡು ಹೋಗಿದ್ದಾರೆ ಮನೆಗೆ. UP ವಾರಿಯರ್ಸ್ ಅಟ್ಲೀಸ್ಟ್ ಲಾಸ್ಟ್ ಸೀಸನ್ ಹೋಗಿದ್ರು, ಈ ಸೀಸನ್ ಹೋಗೋಕ್ಕಾಗಿಲ್ಲ. ಜಿ ಎರಡು ಸೀಸನ್ ಕೂಡ ವರ್ಸ್ಟಾಗಿ ಆಡಿದ್ದಾರೆ. ಎರಡು ಸೀಸನ್ ಕೂಡ ಬಾಟಮ್ ಆಫ್ ದ ಟೇಬಲಲ್ಲಿ ಕಚ್ಕೊಂಡಿದ್ದಾರೆ. ಸೊ ಒಂಥರ ಒನ್ ಆಫ್ ದ ವರ್ಸ್ಟ್ ಟೀಮ್ ಥರ ಆಡಿದೆ ಅಂತ ಹೇಳಬೇಕು. ಬಟ್ ಸೆಕೆಂಡ್ ಫೇಸಲ್ಲಿ ಒಂದೊಂದು ಟೀಮ್ದು ರಿವ್ಯೂ ವಿಚಾರಕ್ಕೆ ಬಂತು ಅಂತಂದರೆ, ಗುಜರಾತ್ ಜೈಂಟ್ಸ್ ವಿಚಾರಕ್ಕೆ ಬಂದರೆ, ಫಸ್ಟ್ ಫೇಸಲ್ಲಿ ಇವ್ರು ಆಡಿದಂಥ ಆಟ ಏನಿದೆ ಅತಿ ಕಳಪೆ ಆಟ. 4-4 ಸೋತಿದ್ದಾರೆ. ಒಂಥರ ಸಿಕ್ಕಾಪಟ್ಟೆ ಒನ್ ಸೈಡ್ ಮ್ಯಾಚ್ನ ಮಾಡ್ಕೊಂಡ್ರು. ಸೊ ಅದನ್ನ ಈ ಪೊಸಿಷನ್ ಇರೋದು. ಸೆಕೆಂಡ್ ಫೇಸಲ್ಲಿ ಇವ್ರು ಆಡಿದ ಆಟ ಏನಿದೆ ಅದನ್ನೇರು ಆಡಿತ್ತು ಅಂದರೆ 3 ಮ್ಯಾಚ್ ಮಸ್ತಾಗಿ ಆಡಿದ್ರೆ. ಸೆಕೆಂಡ್ ಫೇಸಲ್ಲಿ ಸಿಕ್ಕಾಪಟ್ಟೆ ಕ್ಲೋಸ್ ಗೇಮ್ ಆಗಿತ್ತು. ಅದನ್ನ ಫಸ್ಟ್ ಫೇಸಲ್ಲಿ ಇವ್ರು ಆಡಿತ್ತು ಅಂತಂದರೆ ಬಹುಶಃ ಈ ಒಂದು ಸ್ಥಾನದಲ್ಲಿ ಇರ್ತಿರ್ಲಿಲ್ಲ. ಅಟ್ಲೀಸ್ಟ್ 4th ಸ್ಥಾನದಲ್ಲಿ ಇರ್ತೀನೋ ಜಿ ಅವರು ಅಂತ ಅನ್ಕೊಂತೀನಿ. ಜಿ ಅವರು ನೆಕ್ಸ್ಟ್ ಸೀಸನ್ ಸಾಕಾಗಿ ವರ್ಕ್ ಮಾಡ್ಕೊಂಡು ಬರಬೇಕಾಗುತ್ತೆ. ಯಾಕಂದರೆ ಅಷ್ಟೊಂದು ಹೆವಿ ಕಾನ್ಫಿಡೆನ್ಸ್ ಕೊಡೋ ಥರ ಕಾಣಿಸ್ತಿಲ್ಲ ಅವರ ಟೀಮು. UP ವಾರಿಯರ್ಸ್ ಇರೋದ್ರಲ್ಲಿ ಒಂಥರ ಸ್ಟ್ರಾಂಗ್ ಕಾಣಿಸೋವಂಥ ಟೀಮು. ಅಂದರೆ ಇರೋವಂಥ ಟೀಮ್ಗಳಲ್ಲಿ ಈ 5 ಟೀಮ್ಗಳ ಪೈಕಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೀಮ್ ಥರ ಕಾಣಿಸೋವಂಥ ಟೀಮು UP ವಾರಿಯರ್ಸ್. ಯಾಕಂದರೆ ಚೆನ್ನಾಗಿರೋ ಪ್ಲೇಯರ್ಸ್ಗಳೆಲ್ಲ ಇದ್ದಾರೆ, ಅಂದರೆ ನೋಡೋಕ್ಕಲ್ಲ, ಆಡುವಂಥ ಪ್ಲೇಯರ್ಸ್ಗಳಿದ್ದಾರೆ. ಬಟ್ ಯಾರು ಕೂಡ ಈ ಸಲ ಒಂಥರ ಕ್ಲಿಕ್ ಆಗಲಿಲ್ಲ ಅಂತ ಹೇಳಬೇಕು. ಲಾಸ್ಟ್ ಟೈಮು ಆಗಿದ್ರು ಸ್ವಲ್ಪ ಜನ, ಈ ಟೈಮು ಅಷ್ಟು ಆಗೋಕ್ಕೆ ಆಗಿಲ್ಲ. ಸೊ ಅದಕ್ಕೋಸ್ಕರನೇ ಅವರು ಈ ಒಂದು ಪೊಸಿಷನಲ್ಲಿರೋದು. 3 ಮ್ಯಾಚ್ನ ಗೆಲ್ಲೋದ್ರ ಮೂಲಕ, 5 ಮ್ಯಾಚ್ನ ಸೋಲೋದ್ರ ಮೂಲಕ ಸೋತಿದ್ದಾರೆ. ಕ್ಲೋಸ್ ಮ್ಯಾಚ್ ಕೂಡ ಸೋತಿದ್ದಾರೆ. ಇವರು ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಟೂರ್ನಮೆಂಟಲ್ಲಿ. ಬಟ್ ಅನ್ಫಾರ್ಚುನೇಟ್ ಅಂತ ಹೇಳಬೇಕು. ನಮ್ಮ RCB 4 ಮ್ಯಾಚ್ನ ಗೆದ್ದಿರ ಜೊತೆಗೆ ಒಂದು ಸಿಕ್ಕಾಪಟ್ಟೆ ಕ್ಲೋಸ್ ಗೇಮು, ಲಾಸ್ಟ್ ಬಾಲಲ್ಲಿ ಫಿನಿಶ್ ಆದಂಥ ಗೇಮು. ಒಂಥರ 5 ಮ್ಯಾಚ್ ಗೆದ್ದಿರೋ ಲೆಕ್ಕನೇ ಅಂತ ಅನ್ಕೊಂಡ್ರು. 1ರಿಂದ ಸೋತ್ರ ಸೋಲೆ, 2ರಿಂದ ಸೋಲೆ ಅಂತ ಅನ್ಕೊಂಡು 4 ಮ್ಯಾಚ್ನ ತಗೊಬೇಕು. ನಾವು ಇವಾಗ 4 ಮ್ಯಾಚ್ನ ಗೆದ್ಬಿಟ್ಟು ಕ್ವಾಲಿಫೈ ಆಗಿದ್ದೀವಿ. ಮುಂಬೈ ಇಂಡಿಯನ್ಸ್ ಅಗೇನ್ ಇವರು ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಇಂದ ಹಿಡ್ಕೊಂಡು ಸಖತ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಸೊ ಒಂಥರ ಡಿಸರ್ವಿಂಗ್ ಟೀಮ್ ಅಂತ ಹೇಳಬೇಕು ಕ್ವಾಲಿಫೈ ಆಗೋದಕ್ಕೆ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅಷ್ಟೇ ಡಿಸರ್ವಿಂಗ್ ಟೀಮನ್ನು ಕ್ವಾಲಿಫೈ ಆಗೋದಕ್ಕೆ. ಇವರಿಬ್ಬರು ಮುಂಬೈ ಇಂಡಿಯನ್ಸ್ ಆ್ಯಂಡ್ ಇವರು ಡೆಲ್ಲಿ ಕ್ಯಾಪಿಟಲ್ಸ್ ಇಬ್ಬರು ಕೂಡ ಟೂರ್ನಮೆಂಟಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ. ಕ್ಯಾಲ್ಕುಲೇಟರ್ ಹಿಡ್ಕೊಂಡು ಕೂತ್ಕೊಳ್ಳೋಂಥ ಒಂದು ಇದಕ್ಕೇನು ತೊಗೊಂಬಂದಿರಲಿಲ್ಲ ಅವರು. ಒಂಥರ ಕನ್ವಿನ್ಸಿಂಗಾಗಿ ಕ್ವಾಲಿಫೈ ಆಗಿದ್ರು. ಇನ್ಫ್ಯಾಕ್ಟ್ ನಮ್ಮ RCB ಕೂಡ ಒಂಥರ ಕನ್ವಿನ್ಸಿಂಗಾಗಿ ಕ್ವಾಲಿಫೈ ಆಯಿತು. ಬಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮು ಇಲ್ಲ ಅವರು ಕ್ಯಾಲ್ಕುಲೇಟರ್ ಹಿಡ್ಕೊಬೇಕಂತ ಕೈಗೆ ಅಂತ ಒಂದು ತೊಗೊಂಬಂದಿದ್ರು ನಮ್ಮ RCB. ಬಟ್ ಅದು ಕ್ಯಾಲ್ಕುಲೇಟರ್ನ ಹಿಡ್ಕೊಳೋದು ಬೇಡ ಅಂತ ನಮ್ಮ RCB ಪ್ರೂವ್ ಮಾಡಿ ತೋರಿಸಿದ್ರು ಮುಂಬೈ ಇಂಡಿಯನ್ಸ್ ಮೇಲೆ. ಆಗ್ತಾ ಇದೆ ಎಲಿಮಿನೇಟರ್ ಮ್ಯಾಚು, ಸೆಮಿಫೈನಲ್ ಮ್ಯಾಚು ನಾಳೆ. ಅವನ ಅಜ್ಜಿ ಹೆಂಗಿರುತ್ತೆ ಗುರು, ಮುಂಬೈ ಇಂಡಿಯನ್ಸ್ ಮೇಲೆ ರೀಸೆಂಟಾಗಿ ಒಂದು ಮ್ಯಾಚ್ನ ಹೊಡ್ಬಿಟ್ಟು ಬಂದಿದ್ದೀವಿ, ಅದು ಲೀಗ್ ಸ್ಟೇಜಲ್ಲಿ. ಇಲ್ಲೇನು ಬಂದು ಅವಾಕೊಂಡ್ಬಿಡ್ತು ನಮ್ಮ RCB ಅಂತ ಅಂದರೆ, ಒಂದು ಆಫ್ ಡೇ ಅವ್ರಿಗೂ ಆಗಿರುತ್ತೆ. ಏನು ಎಲ್ಲ ಮ್ಯಾಚ್ನ ಸೋತ್ಬಿಡ್ತಾರೆ ಅಂತಲ್ಲ. ಯಾಕಂದರೆ ಒಂದು ಮ್ಯಾಚ್ ಅವರೇ ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ, ಗುಣನ ಇಟ್ಟಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ನಮಗೆ 2 ಮ್ಯಾಚ್ನೂ ಓಡ್ತಿದ್ದಾರೆ. ಸೊ ಅದೊಂದು ಸ್ವಲ್ಪ ಏನೋ ಒಂಥರ ಏನು ಗುರು ಇದು ಹಿಂಗೆ ಅಂತ ಅನಿಸುತ್ತೆ. ಏನಾದ್ರು ಫೈನಲ್ಗೆ ಏನಾದ್ರು ಹೋಗ್ಬಿಡ್ತು ಅಂದರೆ ನಮಗೆ ಕಾನ್ಫಿಡೆನ್ಸು ಅಷ್ಟೊಂದು ಇರದೇ ಇರ್ಬೋದು. ಬಟ್ 3ನೇ ಸ್ಥಾನದಲ್ಲಿರುವಂಥ ಟೀಮು ಗೆಲ್ಲದಿಲ್ಲ ಅಂತ ಎಲ್ಲೂ ಕೂಡ ಇಲ್ಲ. IPL ಅಲ್ಲೂ ಅದನ್ನು 4ನೇ ಸ್ಥಾನದಲ್ಲಿ ಫಿನಿಶ್ ಮಾಡಿದಂಥ ಟೀಮು ಟ್ರೋಫಿ ಗೆದ್ದಿರೋ ಉದಾಹರಣೆ ಕೂಡ ಇದಾವೆ ಸುಮಾರು ಸಲ. ಸೊ ಆದ್ದರಿಂದ 3ನೇ ಸ್ಥಾನದಲ್ಲಿರುವಂಥ RCB ಟ್ರೋಫಿ ಗೆಲ್ಲುವಂಥ ಸಾಧ್ಯತೆ ಕೂಡ ಇದೆ. ನಮ್ಮ ಟೀಮ್ ನೋಡ್ತು ಅಂದರೆ ಒಂಥರ ಬಲಿಷ್ಠವಾಗಿ ಕಾಣಿಸ್ತಿದೆ. ಲಾಸ್ಟ್ ಮ್ಯಾಚ್ನ ನೋಡ್ತು ಅಂದರೆ ಲಾಸ್ಟ್ ಮ್ಯಾಚ್ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂಥರ ಹೆವಿ ಬೌನ್ಸ್ ಬ್ಯಾಕ್ ಆಗಿದ್ದಾರೆ ಅಂತ ಹೇಳಬೇಕು. ಪೆರ್ರಿ ಅವ್ರು ಬೇರೆ ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಕಾಣಿಸ್ಕೊಂಡಿದ್ದಾರೆ. ಸೊ ಅದೇ ಥರ ಪರ್ಫಾರ್ಮೆನ್ಸ್ ಏನಾದರೂ ಮುಂಬೈ ಇಂಡಿಯನ್ಸ್ ಮೇಲೆ ನಾಳೆ ಬಂತು ಅಂತ ಅಂದರೆ, ಪೆರ್ರಿ ಏನು ಕೊಟ್ಟರು ಲೀಗ್ ಸ್ಟೇಜಲ್ಲಿ ಅದೇ ಥರ ಪರ್ಫಾರ್ಮೆನ್ಸ್ ಮತ್ತೆ ರಿಪೀಟ್ ಟೆಲಿಕಾಸ್ಟ್ ಆಯಿತು ಅಂತ ಅನ್ಕೊಳ್ಳಿ. ನಮ್ಮ RCB ಇಂಟು ಫೈನಲ್ ಅಂತ ಹೇಳಬೇಕು. ಇವಾಗ ಫೈನಲ್ ಆಡೋದಕ್ಕೆ 17ನೇ ತಾರೀಕು ರೆಡಿ ಆಗಿದ್ದಾರೆ DC ಅವರು. ಅವ್ರ ಜೊತೆ ಯಾರು ಆಡ್ತಾರೆ, ಮುಂಬೈ ಆಡ್ತಾರಾ RCB ಆಡ್ತಾರಾ ಅಂತ ನಾಳೆ ಗೊತ್ತಾಗುತ್ತೆ. ನನಗೇನೋ ಅನ್ನಿಸ್ತಾ ಇದೆ ನಾಳೆ ಅಂತೂ ಸಿಕ್ಕಾಪಟ್ಟೆ ಕ್ಲೋಸ್ ಗೇಮ್ ಆಗುತ್ತೆ ಅಂತ. ಮುಂಬೈ ವರ್ಸಸ್ RCB ಫಸ್ಟ್ ಮ್ಯಾಚ್ ಥರ ಅಂದರೆ ಲಾಸ್ಟ್ ಮ್ಯಾಚ್ ಥರ ಒನ್ ಸೈಡ್ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಕ್ಲೋಸ್ ಗೇಮ್ ಹೋಗ್ಬಹುದು. ಯಾಕಂದರೆ ಲಾಸ್ಟ್ ಟೈಮು ಅವರ ಬ್ಯಾಟರ್ಸ್ಗಳು ಅಷ್ಟೊಂದೇನೋ ಒಂಥರ ಪುಡಾಂಗ್ ಪರ್ಫಾರ್ಮೆನ್ಸ್ನ ಕೊಡೋಕ್ಕಾಗಲಿಲ್ಲ. ಸೊ ಈ ಟೈಮ್ ಏನೋ ಒಂದು ಕಾನ್ಫಿಡೆನ್ಸಲ್ಲಿ ಬರಬಹುದು ಅಂತ ಅನ್ಕೊಂಡು, ಏನು ಗುರು ನೀನು ಇಲ್ಲದೇ ಇರೋ ಕಾನ್ಫಿಡೆನ್ಸ್ನ ಮುಂಬೈ ಇಂಡಿಯನ್ಸ್ಗೆ ಕೊಡ್ತಿದ್ದೆ, RCB ಕೊಡೋರು ಕಾನ್ಫಿಡೆನ್ಸ್ ಅನ್ಬೋದು. ನಮ್ಮ RCB ಆಲ್ರೆಡಿ ಪಂಪ್ಡಪ್ ಆಗಿದೆ. ಲಾಸ್ಟ್ 2 ಮ್ಯಾಚ್ನ ನೋಡ್ತು ಅಂತಂದರೆ ಸಿಕ್ಕಾಪಟ್ಟೆ ಕ್ಲೋಸ್ ಗೇಮ್ ಮಸ್ತ್. ಅವನ ಅಜ್ಜಿ ಹೆವಿಲಿ ಬೌನ್ಸ್ ಬ್ಯಾಕ್ ಕಮ್ ಬ್ಯಾಕ್ ಮಾಡಿ ಹೊಡೆದಂಗೆ ಐತೆ. ಗುಜರಾತ್ ಜೈಂಟ್ಸ್ ಮೇಲೆ ಸೋತಾಗಿಂದ ಒಂಥರ ಸೈಕ್ ಆಗಿತ್ತು ನಮ್ಮ RCB. ಸೊ ವಾಪಸ್ ಬೌನ್ಸ್ ಬ್ಯಾಕ್ ಆಗಿ ಬಂದು ಹೊಡೆದಿದ್ದಾರೆ. ಸೊ
ಈ 3 ಟೀಮ್ಗಳಲ್ಲಿ ಯಾವ ಟೀಮ್ ವಿನ್ ಆಗಬಹುದು ಅನ್ನಿಸ್ತಾ ಇದೆ ನಿಮಗೆ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಬಟ್ ನನಗೆ ಏನೋ ಅನ್ನಿಸ್ತಾ ಇದೆ, RCB ಹೊಡಿಬೋದು, ಮುಂಬೈಗೆ ಹೊಡಿಬೋದು, ಬಟ್ DC ಮೇಲೆ ತಗಾಕೊಳ್ಳೋ ಸಾಧ್ಯತೆ ಇದೆ ಅಂತ ಕಾಣಿಸ್ತಿದೆ. DC ಟ್ರೋಫಿ ಎತ್ತುವಂಥ ಸಾಧ್ಯತೆನೂ ಕಾಣಿಸ್ತಾ ಇದೆ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. RCB ಗೆಲ್ಲಕ್ಕಾಗೋದಿಲ್ಲ ಅಂತ ಹೇಳ್ತಿಲ್ಲ ನಾನು, DC ಗೆಲ್ಲಬಹುದು, ಈ ಟೂರ್ನಮೆಂಟ್ನ ಗೆಲ್ಲೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದೀನಿ. ಮುಂಬೈ ಇಂಡಿಯನ್ಸ್ ಹೊಡೆದ್ರು ಹೊಡಿಬೋದು, ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಹೊಡೆದಿರ್ತೀರ, ಒನ್ ಸೈಡ್ ಮ್ಯಾಚ್ ಬೇರೆ ಮಾಡಾಕ್ಬಿಟ್ರು. ಹಾಗಂತ ಅಲ್ಲಿ ಲೀಗ್ ಸ್ಟೇಜಲ್ಲಿ ಸೋತಿದ್ದಾರೆ ಅನ್ನೋ ಮಾತ್ರಕ್ಕೆ ಮುಂಬೈ ಅವರು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ RCB ಮೇಲೆ ಸೋತೋಗ್ಬಿಡ್ತಾರೆ ಅಂತಲ್ಲ, ಅವ್ರದ್ದು ಕೂಡ ಸಗದಾಗೇನಿದೆ ಟೀಮು. ಅದು ಒಂದು ಆಫ್ ಡೇ ಆಯಿತು ಅಷ್ಟೇ ಅವ್ರಿಗೆ ಇವತ್ತು. ಸೊ ನಮಗೆ ಆನ್ ಡೇ ಆಗುತ್ತೋ ಆಫ್ ಡೇ ಆಗುತ್ತೋ ಎಲಿಮಿನೇಟರ್ ಮ್ಯಾಚು ಅಂತ ನಾಳೆ ಗೊತ್ತಾಗುತ್ತೆ ನಮಗೆ. ನೋಡೋಣ ಮಗ ಏನಾಗುತ್ತೆ ಅಂತ. ನಿಮಗೆ ಏನನ್ಸುತ್ತೆ ಆನೆಸ್ಟ್ ಆಗಿ ಹೇಳಿ, ಯಾರು ಟ್ರೋಫಿನ ಗೆಲ್ಲಬಹುದು ಅಂತ ನಿಮಗೆ ಗಟ್ ಫೀಲಿಂಗ್ ಬರ್ತಾ ಇದೆ ಅದನ್ನ ಹೇಳಿ. ನನಗೆ ಯಾಕೋ DC ಅಂತ ಅನ್ನಿಸಿದೆ, RCB ಲೈಕ್ಲಿ ಟು ಬಿ ರನ್ನರ್ ಅಪ್ಸ್ ಅಂತ ಅನ್ನಿಸಿದೆ. ಹೋಪ್ ಫಾರ್ ದ ಬೆಸ್ಟ್. ಗೆದ್ರೆ ಖುಷಿನೇ ಗುರು, ಗೆದ್ರೆ ಖುಷಿನೇ. ಈ ಸಲ RCB ಟ್ರೋಫಿ ಎತ್ಬಿಡ್ತು ಅಂದ್ರೆ ವುಮೆನ್ಸು ಮೆನ್ಸ್ ಮೇಲೆ ಎಕ್ಸ್ಪೆಕ್ಟೇಷನ್ ಇನ್ನೂ ವಿಪರೀತವಾಗುತ್ತೆ, ಇನ್ನೂ ಸೈಕ್ ಆಗಿರುತ್ತೆ. ನೋಡೋಣ, ಅಟ್ಲೀಸ್ಟ್ ನಮ್ಮ RCB ಫೈನಲ್ ಹೋಗ್ಲಿ ಅಂತ ಕೇಳ್ಕೊಂತೀವಿ. ನೋಡೋಣ ಹಿಂಗಿರುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.